ಹೊಗಳಕ್ಕೆ ಅನ್ಸುತ್ತೆ. ನಾನು ಹೊಗಳಲ್ಲ ನನ್ನ ಮಾವನ್ನ, ಹೆಣ್ಣು ಕೊಟ್ಟ ಅಷ್ಟೇ, ಅಲ್ಲ ಕೊಡ್ಲಿಲ್ಲ, ಕಿತ್ಕೊಂಬಂದೆ. ಕಳ್ಳ ಕಾಯ್ತಾ ಇದ್ದಲ್ಲ ಈ ಥರದ ಏನೋ ಸಿಗ್ಲಿ. ಅವರ ಬರಹ, ಅವರ ಬರವಣಿಗೆ, ಅವ್ರ ತಾಕತ್ತು, ಅದಕ್ಕಿದ್ದಂಥ ಒಂದು ಉದ್ದ, ಆಳ, ಅಗಲ, ಆ ವೈರುಧ್ಯಗಳಾಗ್ಬೋದು, ಪ್ರೀತಿ ಆಗ್ಬೋದು, ಆಧ್ಯಾತ್ಮತೆ ಆಗ್ಬೋದು, ಯಾವುದೇ ವಿಚಾರಗಳಾಗ್ಬೋದು, ಅದಕ್ಕೊಂದು ತುಂಬ ಬೇರೆ ಥರದ್ದೇ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬೋದು. ಬೇರೆ ಬೇರೆ ಮಾತುಗಳಾಡೋ ಬೇರೆ ಆಡ್ತಾರೆ. ಇಲ್ಲಿ ಎಲ್ಲವನ್ನೂ, ಎಲ್ಲ ವಿಚಾರಗಳನ್ನೂ ನಾವೇ ಮಾತಾಡೋಕ್ಕಾಗಲ್ಲ. ಪಕ್ಕದ ಮನೆಯವರು ಇನ್ನೇ ಮಾತಾಡ್ತಾರೆ, ಇವ್ರು ಸಾಕಾತಾಗವಳಲ್ಲ ಅವಳಂದ್ರೆ ಅವನ ಅಕ್ಕನ ಹಿಂಗೆ ನಡೀತಾಳೆ, ಏನು ಮಾಡೋಕ್ಕಾಗಲ್ಲ. ಆ ವಿಚಾರದಲ್ಲಿ ಸಣ್ಣ ಕಥೆಗಳು ಬರೆದಾಗ ನನಗೆ ಅವರೇ ತುಂಬ ಸರಿ ಹೇಳ್ತಾ ಇದ್ರು, ಕಿಟ್ಟಮ್ಮ ಇದೇ ನೋಡ, ನಾನು ಇಷ್ಟೆಲ್ಲ ಏನೋ ಬರೆದಿದ್ದೀನಿ, ಆದರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕಥೆಗಳು ಅಲ್ಲ, ಅದೇ ಒಟ್ಟಾರೆ ಕಥೆಗಳು 16-17 ಕಥೆಗಳು ಎಷ್ಟೇ ಇದ್ದದ್ದು. ಅಬ್ಬಬ್ಬ, ಅಯ್ಯೋ ಅಂಕಲ್ ಏನು ಹಿಂಗೆ ಬರ್ದಿದ್ದೀರಾ ಅಂದರೆ, ಇಲ್ಲ ಕಣ ಅನಿಸಿತ್ತು ಬರ್ದೆ, ಇಲ್ಲ ಅನಿಸಿದ್ದಲ್ಲ, ಇದು ಉಣ್ಸಿದ್ದು. ನೀವು ಅನ್ಕೊಂಬಿಟ್ರಿ, ನಮ್ಗೆ ಉಣ್ಸಿದ್ರಿ ಅದನ್ನ, ಅಮ್ಮ ಏನು ಅಂಕಲ್ ಇದು, ಇಂಥ ವೈವಿಧ್ಯತೆ, ಇಷ್ಟು ತಾತ್ಯಾನ್ಮತೆ. ಒಂದು ಕಥೆಯನ್ನು ಓದ್ಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದೋದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ, ಆ ತಾಕತ್ತು ನಿಮ್ಮ ಲೇಖನಿಗಿದೆ. ನಾನು ಓದುಗನೇ, ನಾನು ಭೈರಪ್ಪ ಅವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ದೇವನವ್ರ ಮಹಾದವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ತೇಜಸ್ವಿ ಅವರು ನನ್ನ ಮಹಾನ್ ಗುರುಗಳು. ಅವ್ರ ಹತ್ರ ಎಲ್ಲ ಇಲ್ದಿರೋ ಇನ್ನೇನೋ ಒಂದು ಸಣ್ಣ ಮ್ಯಾಜಿಕ್ಕು, ಫಾಸ್ಟ್ ಫುಡ್ಡು ರವಿ ಅವ್ರಿಗೆ ಹಂಗೆ ಹೊಡೆದ್ರು ಏನಪ್ಪ ನಾವೆಲ್ಲ ಎಗರೇ ಬಿಟ್ವಿ, ನಮ್ಮ ಜಾಯಮಾನದ ಮಕ್ಕಳು. ಅಮ್ಮಮ್ಮ ಇಲ್ಲ ಕಣಯ್ಯ, ಇದು ಓದ್ಬೇಕು. ಆ ನಿಟ್ಟಲ್ಲಿ ಇವನ್ ಬಂದ, ಕಿಟ್ಟಣ ವೇಷಗಳು ನಾ ಸಿನಿಮಾ ಮಾಡಬೇಕು, ರೇಟ್ಸ್ ಹೋಗ್ಬೇಕಲ್ಲ, ಎಷ್ಟಂತೆ ನನಗೆ ಗೊತ್ತಿಲ್ಲ ಕಣಪ್ಪ. ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು 2, ನೀನು ಕೇಳ್ಕೊ, ಅದೇನು ಮಾಡು. ಇವನ್ ಕಂಡ್ರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ಅವಳ ಕಳ್ಳಿ, ಕಿಶನ್ ನೀನು ಮಾಡ್ತೀಯಾ, ಸರಿ ಸಿನಿಮಾ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ನಾನು ಕೊಟ್ಬಿಡು ಅಂತ ಅಲ್ಲಂತೆ. ಇದಕ್ಕಿಂತ ದೊಡ್ಡ ಆಫರ್ ಬೇಕಾ? ಹ್ಞೂ ಕಣಪ್ಪ ಆಯ್ತು ಕೊಡೋದು, ನಡಿ ಕಮಿಟ್ ಮಾಡಿಸ್ತಾ ಇದ್ದೀನಿ ಅಂತ ಒಂದು ಮುದ್ದಾದ ಕಥೆಯನ್ನು ಅವನು ತೊಗೊಂಬಂದಾಗ, ಅದನ್ನು ನನಗೆ ಹೇಳಿದಾಗ, ನಾನು ಓದಿರಲಿಲ್ಲ ಅಂತಲ್ಲ, ನಾನು ಮುಂಚೆನೇ ಓದ್ಕೊಂಡಿದ್ದೆ, ನನಗೂ ಆಸೆ ಇತ್ತು. ಅದರಲ್ಲಿ ಇನ್ನೊಂದು 7-8 ಕಥೆಗಳಿದ್ದಾವೆ, ಒಟ್ಟಾರೆ ಅದು 16 ಕಥೆಗಳು. ನನಗೆ ಇನ್ನೊಂದು ಬೇರೆ ಬೇರೆ ಥರದ್ದೇನೋ ಇತ್ತು. ಬಟ್ ಇವನು ಆ ವೇಷಗಳು ತಂದಾಗ, ಅದನ್ನ ಪಾತ್ರವನ್ನು ಹೇಳಿದಾಗ, ಆ ಹುಡುಗ ಅದನ್ನು ನೀವು ಮಾಡ್ತೀರಾ ಅಂತಂದಾಗ, ಕಿಶನ್ ಆಗುತ್ತಾ ನಿಜವಾಗಲೂ? ಇಲ್ಲ ನೀವು ಮಾಡ್ಬೋದು, ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ಗಾಡ್ ಬ್ಲೆಸ್ ಯು, ನಿಂಗೆ ಒಳ್ಳೇದಾಗಲಿ. ನಮ್ಮ ಮಾವನಿಗೆ ಇವನ್ನ ಕಂಡ್ರೆ ತುಂಬ ಇಷ್ಟ. ಇವನ್ನ ಪಟ್ಟು ಕಿಶನ್ ಅನ್ನೋ ಅವರು ಪಟಾಕ್ಸ್ಕೊಂಬಂದೇನೋ. ಗಾಡ್ ಬ್ಲೆಸ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪತ್ರಿಕಾ ಮಿತ್ರರಿಗೂ ನಿಮಗೆಲ್ಲ ಸಂಬಂಧ ಇಲ್ಲದ ಯಾವುದು ಹೊಸ್ತಲ್ಲ. ನೀವೆಲ್ಲ ಇಷ್ಟೊಂದಾದರೂ ನಾನು ಮಾತಾಡ್ತಾ ಇದ್ರೆ ನಾನ್ಸೆನ್ಸ್ ನೀವು ಕೇಳಿಸ್ಕೊತಾ ಇದ್ದೀರಾ ಅಂದರೆ ಇಲ್ಲ ಅಲ್ವಾ? ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಇಲ್ಲಿಗೆ ಮುಗಿಸ್ಬೇಡಿ ಪ್ಲೀಸ್, ರೂಮಿಗೆ ಬನ್ನಿ, ನಿಮಗೆ ಕೆಲಸ ಇದೆ. ಥ್ಯಾಂಕ್ ಯು, ನಮಸ್ತೆ. ಒಂದು ಮೇಜರ್ ಪೋರ್ಷನ್ನು ಉತ್ತರ ಕರ್ನಾಟಕ ಆಗುತ್ತೆ, ಮೈಸೂರಲ್ಲಾಗುತ್ತೆ, ಬೆಂಗಳೂರಲ್ಲಾಗುತ್ತೆ, ಮತ್ತು ಮಹಾಕಾಳೇಶ್ವರ ಮಧ್ಯಪ್ರದೇಶ್. ಮಹೇಶ್ವರ, ಅದು ಮಹೇಶ್ವರ ಯಾವ ದೇವರದು? ಮಹಾಕಾಳೇಶ್ವರ ದೇವಸ್ಥಾನ ಮಧ್ಯಪ್ರದೇಶ್. ಇಲ್ಲ, ನಮ್ಮ ಮಂಜು ಅಂತ ನನ್ನ ಸ್ನೇಹಿತರು ಮತ್ತು ರಾಜ್ಗುರು
ಅವರಿಬ್ರು ಜೋಗತಿ ಮಂಜಮ್ಮ ಅವ್ರಿಗೆ ತುಂಬ ಆತ್ಮೀಯರು. ಅವ್ರ ಫೀಡ್ಬ್ಯಾಕಲ್ಲೇ ಇದು ಮಾಡಿದ್ದೀವಿ. ನಾನು ಇನ್ನೂ ಮಂಜಮ್ಮ ಅವ್ರನ್ನ ಭೇಟಿ ಮಾಡಿಲ್ಲ. ಪಾತ್ರ ಮಾಡೋಕ್ಕಿಂತ ಮುಂಚೆ ಇದು ಬರೀ ಒಂದು ಎಸೆನ್ಸ್ ಆಫ್ ದ ಫಿಲ್ಮ್ ಅಂತ ಮಾಡಿದ್ದೀವಿ. ಇವ್ರ ರೆಫರೆನ್ಸಿಂದ ಪಾತ್ರಕ್ಕೆ ಏನು ಬೇಕಾದ್ರೆ ಮಾಡಲೇಬೇಕಲ್ಲ. ಆ ಥರದ್ದು ಯಾವುದಿಲ್ಲ ಸರ್. ಅಲ್ಲ 100% ನಾವೀಗ ನೆಕ್ಸ್ಟ್ ವೀಕು ಅಲ್ಲಿ ಹೋಗಿ ನೋಡ್ಬೇಕು. ಸವದತ್ತಿಗೆ ಹೋಗಿ ಅಲ್ಲೊಂದು ಒಂದು ವಾರ ಅಲ್ಲಿದ್ದು ಸುಮ್ಮನೆ ಟು ಜಸ್ಟ್ ಅನಲೈಸ್ ಯಾವ ರೀತಿ ಇರ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಯಾವುದೇ ಪಾತ್ರನ ಪೋರ್ಟ್ರೇ ಮಾಡೋಕ್ಕಾಗಲ್ಲ. ಆಮೇಲೆ ತೀರಾ ಮಾತಾಡ್ಬಿಟ್ರೆ ನೀವೇ ಬೇಕಂತೀರ, ಆಮೇಲೆ ನೀವೇ ಬರ್ತೀರ ಡವ್ ಮಾಡ್ತಿದ್ದ ಕಳ್ಳನ ಮಗ ಅಂತ. ಅದು ಬೇಡ. ನಿಜವಾಗಲೂ ಯಾವುದೇ ಒಂದು ಪಾತ್ರವನ್ನು ಅನುಭವಿಸ್ಬೇಕು, ಅಭಿನಯಿಸಬೇಕು. ಅದನ್ನು ಇನ್ನೊಬ್ರು ನೋಡಿದವ್ರಿಗೂ ಎಸ್ ಇದು ಇಲ್ಲೇನೋ ಒಂದು ಸತ್ಯ ಇದೆ ಅಂತ ಅನ್ಸ್ಬೇಕು ಅಂದಾಗ ರಿಲೆವೆಂಟಾಗಿ ಮಾಡಲೇಬೇಕು. ನಾನು ಮಾಡದೇ ಇದ್ರೆ ನೀವೇ ಸಾಕು, ನೀವೇ ಬರೀತೀರ ಟಾಟಾ ಟಾಟಾ ಟಾಡಾಡ. ಹಾಗಾಗಿ ಜೋಗತಿ ಮಂಜಮ್ಮ ಅವ್ರನ್ನ ನಾಳೆ ಭೇಟಿ ಮಾಡ್ತೀವಿ. ಆದರೆ ಈ ಪಾತ್ರಕ್ಕೆ ನೀವು ಕಥೆ ಓದಿದ್ರೆ ಒಂದು ಸಣ್ಣ ಅನಲೈಸ್ ಇರುತ್ತೆ. ಎಲ್ರಿಗೂ ಪುಸ್ತಕ ಕೊಡ್ತಾ ಇದೀವಿ. ಈಗ ಕೊಡಪ್ಪ ಫಸ್ಟ್ ತಗೋ. ನೀನ್ ಫೋಟೋ ತೆಗಿ ಅಷ್ಟೇ, ಪ್ರಶ್ನೆ ಕೇಳಕ್ಕಿಲ್ಲ. ಇವನು ಪ್ರಶ್ನೆ ಕೇಳ್ತಾನ? 3 years ಮೇಕಪ್ಪು, ಸೀರೆ ಉಡ್ಸಿದ್ದವಳು, ಬಿಚ್ಚಿದ್ದವ್ರು ಗಂಡ. ಅಯ್ಯಯ್ಯೋ ಅಂದ್ಲು. ಯಾಕಂದ್ರೆ ನಿಜವಾಗ್ಲೂ ಇವತ್ತುಗಳು ಸೀರೆ ಉಟ್ಕೊಳಕ್ ಬರಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ಯಾವ್ದು ಕಲಿಯಕ್ಕಾಗಿರೋ ವಿದ್ಯೆ ಯಾವುದು? ಎಲ್ಲವನ್ನೂ ಕಲಿಬೋದು. ಅದು ಆಮೇಲೆ ತುಂಬಾ ಈಸಿ. ಲುಂಗಿಗಿಂತ ಲುಂಗಿಯವರ ಅಕ್ಕ ಅಷ್ಟೇ. 30 ವರ್ಷ ಸ್ನೇಹನೂ ಬೇಕಲ್ಲ. ಅಲ್ಲ ಕಣಪ್ಪ, ಆ ಥರ ಡೇಟ್ಸ್ ತಗೊಂಡ್ಬಿಟ್ಟಲ್ಲ. ಇಲ್ಲ, ಬಸಣ್ಣ ಬಹುಶಃ ಬರೀ ಒಂದು 3-4 ನಿಮಿಷ ಕಾಣಿಸ್ತಾಳೆ ಅಷ್ಟೇ. ಬಸಣ್ಣ ಹೆಚ್ಚು ಕಡಿಮೆ ಒಂದು 35-40 ನಿಮಿಷ ಆನ್ಸ್ಕ್ರೀನ್ ಇರ್ತಾನೆ. ಅವನೊಂದು ಮೇಜರ್ ಪಾತ್ರ ಆಗಿರ್ತಾನೆ. ಇಲ್ಲ, ಇಂಟೆನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ರೆ ಥಿಯೇಟರ್ಗೆ ಎದ್ಬಿಡ್ತಾರೆ. ನಿಮಗೆ ಪುಸ್ತಕನೂ ಕೊಟ್ಟು ಕಥೆನೂ ಹೇಳಿ ಕೊಟ್ಬಿಡ್ತಾ ಅಲ್ಲಿ ಕೊಡೋದು. ಇದೇ ಥರದ ಕೆಲಸ ಮಾಡ್ತೀವಿ. ಮತ್ತೆ ಪ್ರತಿಯೊಂದು ಪಾತ್ರದ ಇಂಟ್ರೊಡಕ್ಷನ್ಗೂ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮೊಟ್ಟಿಗೆ ಮಾತಾಡಿ, ಈಗ ಈ ಪಾತ್ರ ಎಷ್ಟು ಬಸಣ್ಣ ತಿಕ್ಕೆಲ್ಲ ಮಾತಾಡ್ತಾರಲ್ಲ, ಇದೇ ಥರ ಎಲ್ಲರೂ ಮಾತಾಡ್ತಾರೆ. ಇವನೇ ಥರನೇ ನಾಯಕ ಮತ್ತು ನಾಯಕಿ ಮತ್ತು ಒಂದಷ್ಟು ಪಾತ್ರಗಳು, ಇಷ್ಟೋ ಒಂದು 5-6 ಪಾತ್ರಗಳಿದ್ದಾವೆ. ನಾಗೇಂದ್ರ ಮೇಲೆ ನಾಣೆ. ತುಂಬಾ ಪಾತ್ರಗಳು. ಸರ್, ಇಡೀ ಕರ್ನಾಟಕದಲ್ಲಿ ಒಂದೊಂದು, ಯಾಕಂದ್ರೆ ಪ್ರತಿಯೊಂದು ಭಾಗದಿಂದ ಇಡೀ ವೇಷಗಳು ಸಬ್ಜೆಕ್ಟ್ ಅಲ್ಲಿ ನೀವು ಹೆಂಗೆ ಉತ್ತರ ಕರ್ನಾಟಕ ಅಂತ ಕೇಳಿದ್ರಲ್ಲ, ಹಂಗೆ ಮಂಗಳೂರು ಭಾಗದಿಂದ, ಕೋಲಾರ ಭಾಗದಿಂದ. ಯಾಕಂದ್ರೆ ಒಂದು ರಂಗಭೂಮಿ ಕಟ್ಟಬೇಕು ಅಂತಂದ್ರೆ ಬರೀ ಒಂದೇ ಪ್ರದೇಶ ಜನಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇಡೀ ಸಮಗ್ರ ಕರ್ನಾಟಕವನ್ನ ನಿರ್ದೇಶಕರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತು ಸೃಷ್ಟಿ ಮಾಡಿ. ಪ್ಲೀಸ್
ನೇರವಾಗಿ ಮಾತಾಡೋಕ್ಕೆ ಅವಕಾಶ ಇದೆ. ಮಿಷನ್ ನಂಬರು 9844078232. 10 ವರ್ಷಕ್ಕೆ ಮುಂಚೆ ನಾನು ಬಳಸ್ತಾ ಇದ್ದೆ, ಈಗ ಅವ್ನು ಬಳಸ್ತಾ. ರೂಮ್ ನಂಬರ್ 101.